ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಕೊನೆಗೂ ತುಳಸಿಯನ್ನು ತಮ್ಮ ಮನೆಯವರು ಎಂದು ಒಪ್ಪಿಕೊಂಡ ಅಭಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಬಹಳ ಮುಖ್ಯವಾದ ಪಾತ್ರ ಎಂದರೆ ಅದು ದತ್ತತನ ಹಾಸ್ಯ ಮತ್ತು ಡೈಲಾಗ್ಗಳನ್ನು ನೋಡಲೆಂದೇ ಹಲವರು ಸೀರಿಯಲ್ ನೋಡುತ್ತಾರೆ. ದತ್ತತಾತ ತಮಾಷೆ ಮಾಡುವುದರ ಜೊತೆಗೆ ಎಲ್ಲರಿಗೂ ಬುದ್ಧಿ ಹೇಳುತ್ತಾರೆ, ಜೀವನಕ್ಕೆ ಬೇಕಾಗುವಂಥ ಪಾಠವನ್ನು ಮಾಡುತ್ತಾರೆ. ಬುದ್ಧಿ ಹೇಳುವುದನ್ನು ಕೂಡ ನಯವಾಗಿ ಹೇಳುವುದರಿಂದ ಎಲ್ಲರೂ ದತ್ತತಾತನ ಪಾತ್ರವನ್ನು ಮೆಚ್ಚಿಕೊಂಡಿದ್ದಾರೆ. ತುಳಸಿ ಮಾಧವನನ್ನು ಮದುವೆಯಾಗುವುದಕ್ಕೂ ಮುನ್ನ ದತ್ತತಾತ ಸೀನ್ಗಳು ಹೆಚ್ಚಾಗಿದ್ದವು, ಆದರೆ ಈಗ ಕಡಿಮೆಯಾಗುತ್ತಿದ್ದು ವೀಕ್ಷಕರಿಗೆ ಬೇಸರವಾಗಿದೆ. ತಾತನಿಗೆ ಜೋಡಿ ಬಂದಾಯಿತು, ವೀಕ್ಷಕರಿಗೆ ನಿರಾಸೆ ಆಗಬಾರದು ಎಂಬ ಕಾರಣಕ್ಕೆ ಈಗ ದತ್ತತಾತನಿಗೆ ಜೋಡಿಯಾಗಿ ಅಜ್ಜಿ ಒಬ್ಬರ ಎಂಟ್ರಿ ಆಗಿದೆ. ದತ್ತತಾತ ವಾಕಿಂಗ್ ಮಾಡುವಾಗ ಸಿಕ್ಕ ಅಜ್ಜಿ ತಾತನೊಂದಿಗೆ ಜಗಳವಾಡುತ್ತಲೇ ಗೆಳೆತನವನ್ನು ಬೆಳೆಸಿಕೊಂಡಿದ್ದಾರೆ. ದತ್ತತಾತನಿಗೂ ಅಜ್ಜಿ ಇಷ್ಟವಾಗಿದ್ದಾರೆ. ಅಜ್ಜಿ ಮಕ್ಕಳಿಂದ ದೂರ ಇದ್ದು ಒಂಟಿಯಾಗಿ ಜೀವಿಸುತ್ತಿದ್ದಾರೆ. ದತ್ತತಾತನಿಗೆ ಅಜ್ಜಿಯ ಮೇಲೆ ಕನಿಕರ ಮೂಡಿದೆ. ಮುಂದೆ ಧಾರಾವಾಹಿಯಲ್ಲಿ ಅಜ್ಜಿ ಹಾಗೂ ದತ್ತತಾತ ಒಂದಾಗ್ತಾರಾ ಅಥವಾ ಪಾರ್ಕ್ನಲ್ಲಿ ವಾಕ್ ಮಾಡುವಾಗ ಸ್ನೇಹಿತರಾಗಿ ಉಳಿತಾರೆ ಎಂಬುದು ಗೊತ್ತಿಲ್ಲ. ಮಗನಿಗೆ ಬುದ್ಧಿ ಹೇಳಿದ ಮಾಧವ್. ಈತ ತುಳಸಿ ಮನೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಪೂರ್ಣಿಮ್ ಕುಳಿದ ಔಷಧಿಯಲ್ಲಿ ಸಮಸ್ಯೆ ಆಗಿದ್ದಲ್ಲದೆ ಈಗ ವಂಶವೃಕ್ಷದ ತಲೆನೋವು ಶುರುವಾಗಿದೆ. ಮಾಧವನ ಹೆಸರಲ್ಲಿರುವ ಜಾಗವನ್ನು ಮಾರಾಟ ಮಾಡಬೇಕು ಎಂದು ಅವಿ ಹಾಗೂ ಅಭಿ ಪ್ಲಾನ್ ಮಾಡಿದ್ದಾರೆ. ಸುಮಾರು 4.5 ಕೋಟಿ ರೂಪಾಯಿಗೆ ಆ ಜಾಗಕ್ಕೆ ಬೆಲೆ ಇದೆ. ಇದು ಮಾರಾಟದ ಬಳಿಕ ಆ ಹಣದಲ್ಲಿ ಖರೀದಿಸುವ ಬೇರೆ ಜಾಗ ತಮ್ಮ ಹೆಸರಿನಲ್ಲಿರಬೇಕೆಂದು ಶಾರ್ವರಿ ಲೆಕ್ಕಾಚಾರ ಹಾಕಿದ್ದಾಳೆ. ಆದರೆ ಈತ ದೀಪಿಕಾ ಕೂಡ ಇದೇ ಪ್ಲಾನ್ ಮಾಡಿಕೊಂಡಿದ್ದಾಳೆ. ಆಸ್ತಿ ಮಾರುವ ಮುನ್ನವೇ ಸಮಸ್ಯೆಯೊಂದು ಎದುರಾಗಿದೆ. ಅದನೆಂದರೆ ಮಾಧವ ಹೆಸರಲ್ಲಿರುವ ಜಾಗವನ್ನು ಮಾರಾಟ ಮಾಡಲು ಈಗ ವಂಶವೃಕ್ಷ ಮಾಡಿಸಬೇಕಾಗಿದೆ. ಅದರಲ್ಲಿ ತುಳಸಿ ಹೆಸರನ್ನು ಸೇರಿಸಬೇಕಿದೆ. ಆದರೆ ಇದಕ್ಕೆ ಅಭಿ ಸುತಾರಾಮ್ ಒಪ್ಪುತ್ತಿಲ್ಲ. ಅವರ ಹೆಸರು ಇಲ್ಲದೆ ವಂಶವೃಕ್ಷವನ್ನು ತಯಾರಿಸಬೇಕು ಎಂದು ಹಠ ಹಿಡಿದಿದ್ದಾನೆ. ಮಾಧವ ಇದಕ್ಕೆ ಒಪ್ಪದೆ ಅವನು ನನ್ನ ಹೆಂಡತಿ ಅವಳ ಹೆಸರನ್ನು ವಂಶವೃಕ್ಷಕ್ಕೆ ಸೇರಿಸಬೇಕು ಎಂದು ತೀರ್ಮಾನಿಸಿದ್ದಾನೆ. ಅಭಿಗೆ ಬುದ್ಧಿ ಹೇಳುತ್ತಾನೆ. ತುಳಸಿಯನ್ನು ಒಪ್ಪಿಕೊಂಡ ಅಭಿ. ಮಹೇಶ್ ಕೂಡ ಅಭಿಗೆ ಅರ್ಥ ಮಾಡಿಸುತ್ತಾನೆ. ತುಳಸಿ ಅತ್ತಿಗೆ ಬಹಳ ಒಳ್ಳೆಯವರು, ಅವರ ಬಗ್ಗೆ ಯಾಕೆ ಹೀಗೆಲ್ಲ ಯೋಚಿಸ್ತಾ ಇದ್ದೀಯ ಎಂದು ಬುದ್ಧಿ ಹೇಳುತ್ತಾರೆ. ಆಗ ಅಭಿ ನಂಬಿಕೆ ಪ್ರಶ್ನೆ ಬಂದರೆ ನಾನು ಮಾಧವನಿಗಿಂತಲೂ ನಾನು ತುಳಸಿ ಅವರನ್ನು ನಂಬುತ್ತೇನೆ ಎಂದು ಹೇಳುತ್ತಾನೆ. ವಂಶವೃಕ್ಷಕ್ಕೆ ತುಳಸಿ ಹೆಸರನ್ನು ಸೇರಿಸಲು ಇದ್ದ ಸಮಸ್ಯೆ ಈಗ ಪರಿಹಾರವಾಗಿದೆ. ಹೊಸ ಸವಾಲನ್ನು ಎದುರಿಸುತ್ತಾಳೆ ತುಳಸಿ. ಆದರೆ ಈಗ ತುಳಸಿ ಹೆಸರಿನ ಜೊತೆಗೆ ಸಂಧ್ಯಾ ಮತ್ತು ಸಮರ್ಥನ ಹೆಸರನ್ನು ಕೂಡ ಸೇರಿಸಬೇಕು ಎಂದು ವಕೀಲರು ಹೇಳಿದ್ದಾರೆ. ಈ ಮಾತಿನಿಂದ ಅಭಿಗೆ ಕೋಪ ಬಂದಿದೆ. ತುಳಸಿ ಕೂಡ ಇದು ನನಗೆ ಇಷ್ಟವಿಲ್ಲ, ನನ್ನ ಮಕ್ಕಳ ಹೆಸರನ್ನು ಸೇರಿಸುವುದು ಸರಿಯಿಲ್ಲ ಎಂದು ಹೇಳುತ್ತಾಳೆ. ಆದರೆ ಮಾಧವ ಇನ್ನು ನೀವು ನನ್ನ ಹೆಂಡತಿ ಎಂದ ಮೇಲೆ ನಿಮ್ಮ ಮಕ್ಕಳ ಹೆಸರು ಸೇರುವುದಿಲ್ಲ, ತಪ್ಪಿಲ್ಲ, ಆದರೆ ಅವರು ಆಸ್ತಿಯಲ್ಲಿ ಪಾಲು ಕೊಡುವುದು ಸರಿ ಎಂದು ಹೇಳಿದ್ದಾರೆ. ಹಾಗಾಗಿ ಈ ಸವಾಲನ್ನು ತುಳಸಿ ಹೇಗೆ ಎದುರಿಸ್ತಾಳೆ ಎಂಬುದು ಕಾತು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.